ಹಾಯ್ ನಮಸ್ತೆ ಎಗೇನ್ ಮತ್ತೆ ಬಂದ್ವಿ. ಇವತ್ತು ಇನ್ನೊಂದು ಲೊಕೇಶನು. ಭಾಳ ದಿವಸ ಆಯಿತು, ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ, ನಮಗೂ ಸಮಯದ ಅಭಾವ, ಕ್ಷಮಿಸಿ. ಈಗ ಸದ್ಯ ನಾವು ಬಂದಿರೋದು ಕೋಟಿ ಲಿಂಗೇಶ್ವರ. ಸುಮಾರು ದಿವಸ ಆಗಿದೆ. ನಿಮಗೆ ಆಲ್ಮೋಸ್ಟು ಇದು ಮಂಜುನಾಥ ಸ್ವಾಮಿ ಹಾಡುಗಳು ನೋಡಿರ್ಬೋದು. ಕೋಟಿ ಲಿಂಗೇಶ್ವರ ಮೋಸ್ಟ್ ಪ್ರಾಬಬ್ಲಿ ಇದೇನೆ, ಇಲ್ಲೇ ಶೂಟಿಂಗ್ ಎಲ್ಲ ಮಾಡಿರೋದು. ಭಾಳ ಅದ್ಭುತವಾಗಿದೆ. ಅವರು ಏನೋ ಲಿಂಗಗಳನ್ನ ಕೆತ್ತನೆ ಮಾಡಿರೋದು. ನಂದಿ ಅಷ್ಟು ದೊಡ್ಡದು ನಾನೆಲ್ಲೂ ನೋಡಿಲ್ಲ, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇವತ್ತು ನಮ್ಮ ಪಯಣ ಕೋಟಿ ಲಿಂಗೇಶ್ವರ. ನಾನು ನನ್ನ ಫ್ಯಾಮಿಲಿ ಜೊತೆ, ನನ್ನ ಮರಿಗುಬ್ಬಿನೂ ಇದೆ ನೋಡಿ ಜೊತೆಗೆ ಹೋಗಿದ್ದೀವಿ. ಎಂಟ್ರಿ ಫೀಸು 20 ರೂಪಾಯಿ ಇರುತ್ತೆ, ಬಟ್ ಪಕ್ಕಾ ಪ್ಯೂರ್ ಕಮರ್ಷಿಯಲ್. ಆಲ್ಮೋಸ್ಟ್ ದೇವಸ್ಥಾನ ಅನ್ನೋದಕ್ಕಿಂತ ಕಮರ್ಷಿಯಲ್ ದೇವಸ್ಥಾನ ಅಂತ ಕಂಪಲ್ಸರಿ ಹೇಳ್ಬೋದು. ಆಲ್ಮೋಸ್ಟ್ ನೀವು ಬೇರೆ ದೇವಸ್ಥಾನಗಳಲ್ಲಿ ಒಂದೊಂದು ದೇವಸ್ಥಾನ ಒಂದೊಂದು ಸ್ಪೆಷಲ್ ಇದೆ, ಒಂದೊಂದು ದೇವ್ರನ್ನ ಕುಳಿಸಿದ್ದಾರೆ. ಇಲ್ಲಿ ಎಲ್ಲ ದೇವ್ರನ್ನೂ ಕುಳಿಸ್ಬಿಟ್ಟವ್ರೆ. ನಿಮಗಿಂಥ ದೇವ್ರು ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ದೇವರು ಸಿಗುತ್ತೆ ಇಲ್ಲಿ. ಪ್ರತಿಯೊಂದು ದೇವಸ್ಥಾನ ನೀವು ಗಿಲಿಜಿಯನ್ ಅಂತ ಬರೋದೇ ಇಲ್ಲ. ಬರೀ ಹಿಂದೂ ಧರ್ಮ. ಅದರಲ್ಲಿ ಈವನ್ ಭಗವಾನ್ ಬುದ್ಧ ಕೂಡ ಇದ್ದಾರೆ, ಜೈನ್ ಸಂಸ್ಕೃತಿ, ಮತ್ತು ಸಂತೋಷಿಮ, ಮತ್ತು ಈ ಕಡೆ ಶನೇಶ್ವರ, ಮತ್ತು ಆಂಜನೇಯ. ಬಾ 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 ಏನೇನು ವಿಗ್ರಹಗಳು ಕೆತ್ತಿದ್ದಾರಪ್ಪ. ಕೋಟಿ ಲಿಂಗ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಅವ್ರ ಬಾಯಲ್ಲೇ ಕೇಳ್ಪಟ್ಟಿದ್ದೇನೆಂದರೆ ಕೋಟಿ ಲಿಂಗಗಳು ಇನ್ನೂ ಆಗಿಲ್ಲ, ಇನ್ನೂ 1,00,000 ಲಿಂಗಗಳು ಆಗಬೇಕು ಅಂತ ಕೇಳ್ಪಟ್ಟೆ. ಬಟ್ ಎಕ್ಸಾಕ್ಟ್ ವಿಚಾರ ಅಂತೂ ಗೊತ್ತಿಲ್ಲ, ನಾವು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ. ನಾವು ಒಂದು ಕೇಳಿದ್ರೆ ಇನ್ನೊಂದು ಹೇಳ್ತಾರೆ, ಕಷ್ಟ. ಅದಕ್ಕೋಸ್ಕರ ಆಮೇಲೆ ನಾನು ಭಾಳಷ್ಟು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ಅವರು ಸಂಸ್ಕೃತದಲ್ಲಿ ಅವರು ಏನೋ ದೇವ್ರಿಗೆ ಪೂಜೆ ಮಾಡೋವಾಗ ಅವ್ರ ಸಂಸ್ಕೃತದಲ್ಲಿ ಹೇಳ್ಬಿಟ್ಟು ತೊಗೊಂಬಂದು ಮಂಗಳಾರತಿ ಕೊಟ್ಟು ಅರ್ಚನೆ ಇದ್ದರೆ ಮಾಡ್ತಾರೆ. ಅಷ್ಟು ಮಾತ್ರ ನನಗೆ ಗೊತ್ತಿತ್ತು. ಬಟ್ ಈ ಕೋಟಿಲಿಂಗೇಶ್ವರದಲ್ಲಿ ಪ್ರತಿಯೊಂದು ಗುಡಿನಲ್ಲೂ 3 ಇಬ್ಬಿಬ್ಬರು ಮಿನಿಮಮ್ ಇದ್ದೇ ಇರ್ತಾರೆ. ಆ್ಯಂಡ್ ಸ್ಪೆಷಲ್ ಎಫೆಕ್ಟ್ ಏನಂತಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಹೇಳ್ತಾರೆ. ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷು ಅದರಲ್ಲೂ ಸಹಿತ ಹೇಳ್ತಾ ಇದ್ದಾರೆ. ನಾನು ಆ ಥರದ್ದು ನಾನು ಯಾವುದೇ ದೇವಸ್ಥಾನದಲ್ಲೂ ನೋಡಿಲ್ಲ. ಅದೊಂದು ಭಾಳ ಅದ್ಭುತ. ಅಂದರೆ ಎನಿ ಸ್ಟೇಟ್, ಎನಿ ಲ್ಯಾಂಗ್ವೇಜ್, ಆಲ್ ಈಸ್ ವೆಲ್ಕಮ್ ಅಂತಾರಲ್ಲ, ಹಂಗೆ ಎಲ್ಲರೂ ಕರೀತಾ ಇದ್ದಾರೆ, ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಬ್ರು ಗೊತ್ತಿದ್ದು ಇನ್ನೊಬ್ರು ಗೊತ್ತಿರಬಾರ್ದು ಅಂತ ಏನಿಲ್ಲ. ಆಮೇಲೆ ಕೋಟಿಲಿಂಗೇಶ್ವರ ಅಂಥೇಳಿ ಒಬ್ಬರೇ ಮಾಡಿಲ್ಲ ಇದು, ಒಬ್ಬೊಬ್ಬರು ಹೆಸರಲ್ಲಿ ಅವರವರು ಒಂದೊಂದು ದೇವ್ರನ್ನ ಸ್ಥಾಪನೆ ಮಾಡಿ ಹೋಗಿದ್ದಾರೆ. ಅವರವ್ರ ಹೆಸರಲ್ಲಿ ಲಿಂಗಗಳನ್ನ ಕೆತ್ತಿಸಿ ಅಲ್ಲಿ ಕಾಣಿಕೆಯಾಗಿ ಕೊಟ್ಟಿದ್ದಾರೋ ಅಥವಾ ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೋ ಮಾಡಿದ್ದಾರೆ. ಈ ಥರ ನೀವು ದಾರಿ ಉದ್ದಕ್ಕೂ ಯಾರ್ಯಾರು ಯಾವ ವರ್ಷದಲ್ಲಿ ಹೇಗೆ ಮಾಡಿದ್ದಾರೆ, ಕೆಲವೊಂದು ಶಿಥಿಲಾವಸ್ಥೆಯಲ್ಲೂ ಇದೆ, ಅಂದರೆ ಸ್ವಲ್ಪ ಡ್ಯಾಮೇಜು ಕಾಣಿಸ್ಬೋದು, ಅದನ್ನು ಮತ್ತೆ ರೀಪೇಂಟಿಂಗು ಅದು ಮಾಡಿ ಇಡ್ತಾ ಇದ್ದಾರೆ. ಬಟ್ ಭಾಳಷ್ಟಿದೆ, ಬಹಳ ಅಂದರೆ ಭಾಳಷ್ಟಿದೆ. ಆ್ಯಂಡ್ ನೆಕ್ಸ್ಟು ಬಂದು ಟ್ಯಾಗು. ನೀವು ಎಲ್ಲೋದ್ರೂ ಈ ಬೋರ್ಡ್ ಕಾಮನ್ನು. ಅರ್ಚನೆಗೆ 10 ರೂಪಾಯಿ, ಮತ್ತು ನೆಕ್ಸ್ಟು ಇನ್ನೊಂದು 50 ರೂಪಾಯಿ. ಏನಾದರೂ ಅಭಿಷೇಕ ಮಾಡಿಸ್ಬೇಕಂದ್ರೆ 2,000, ಆಮೇಲೆ ಇದು 3,000, 15,000. ಹೊಸ ಗಾಡಿ ಪೂಜೆಗಾದರೆ 1,500. ಒಂದು ಬೋರ್ಡ್ ಹಾಕಿದ್ದಾರೆ, ವಿನಿಮಯ, ವ್ಯಾವಹಾರಿಕವಾಗಿ ವಹಿವಾಟು ನಡೆಸುವಂಥ ವಿನಿಮಯವನ್ನು ಹಾಕಿದ್ದಾರೆ. ಅದನ್ನಂತೂ ನಾವು ನೋಡೋದಕ್ಕೆ ಸಿಕ್ತು. ಇನ್ನು ದೇವಸ್ಥಾನದೊಳಗೆ ಇದಾದಮೇಲೆ ನಿಮಗೆ ಯಾವುದಾದ್ರೂ ಇಚ್ಛಾಶಕ್ತಿ ಇದ್ದು ನೀವೇನಾದರೂ ಮಾಡಿಸೋ ಒಂದು ಇದಿತ್ತಂತಂದರೆ ನೀವು ಕಾಣಿಕೆ ಕೊಟ್ಟು ಹೋಗ್ಬೋದು ಅಂತಲೂ ಸಹಿತ ಒಂದು
ಕೊನೆಯಲ್ಲಿ ಒಂದು ವಾಕ್ಯ ಫಿಕ್ಸ್ ಇರುತ್ತೆ. ತಪ್ಪಂತ ಹೇಳಲ್ಲ, ಅದು ಅವ್ರ ಕೆಲಸ. ಶಕ್ತಿ ಇದ್ದವ್ರು ಕೊಡ್ಬೋದು, ಇಲ್ದವ್ರು ಇಲ್ಲ ಅನ್ಬೋದು. ಬಟ್ ನಾನು ತಿಳ್ಕೊಂಡಿರೋಂಗೆ ಅಥವಾ ನನಗೆ ಗೊತ್ತಿರೋಂಗೆ ಒಂದು ಮಾತ್ರ ಹೇಳಬಲ್ಲೆ. ಕೆಲವ್ರಿಗೆ ತಪ್ಪು ಅನ್ನಿಸ್ಬೋದು, ಬಟ್ ಅನಿಸಿದ್ದು ಹೇಳ್ತಾಯಿದ್ದೀನಿ. ನಾರ್ಮಲಿ ನಿಜವಾಗ್ಲೂ ಬಸವಣ್ಣನ ತತ್ವಗಳು ತುಂಬ ಒಳ್ಳೆಯದು. ಅವರು ನಿಜ ಹೇಳಿರೋದು. ಮನುಷ್ಯ ದೇವ್ರನ್ನ ಮನುಷ್ಯನೆಲ್ಲ ಕಾಣಬೇಕು. ಹಾಗೆ ಹಸ್ದಿರೋ ಹೊಟ್ಟೆಗೆ ಹೊರಗಡೆ ಏನೂ ಇಲ್ಲ ಅಂದಿದ್ದವ್ರಿಗೆ ಕೈಯಲ್ಲಾದಷ್ಟು ನೀವೇನು ದುಡ್ಡು ಹಣ ಕೊಡಿ ಅಂತ ಹೇಳಲ್ಲ, ಅದೇ ದುಡ್ಡಲ್ಲಿ ಊಟ ಕೊಡ್ಬೋದಲ್ಲ ಹಸುವಾದವ್ರಿಗೆ, ಸಾಕು. ನಿಜವಾಗ್ಲೂ ಶಿವ ಎಲ್ಲ ಕಡೆ ಇದ್ದೇ ಇರ್ತಾನೆ, ಅಂತರ್ಯಾಮಿ ಅಂತಾರೆ, ಎಲ್ಲ ಕಡೆ ಇದ್ದೇ ಇರುತ್ತೆ ಭಗವಂತ ಅಂತೇಳಿ. ನಿಜವಾಗ್ಲೂ ಆ ಥರ ನಿಜವಾಗ್ಲೂ ಹಸಿರೋರಿಗೆ ನಾವು ಒಂದೊತ್ತು ಊಟ ಕೊಟ್ಟಿದ್ದೀವಿ ಅಂತಂದರೆ ಶಿವ ಮೆಚ್ತಾನೆ, ಅದಂತೂ ಗ್ಯಾರಂಟಿ. ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳಿಬಿಡಿ, ನನಗೂ ಗೊತ್ತಿಲ್ಲ. ದೊಡ್ಡ ದೊಡ್ಡ ಮಹಾತ್ಮರು ಹೇಳಿರೋದು ಕೇಳಿದ್ದೀವಿ ಆ ಮಾತು. ಇನ್ನು ನೆಕ್ಸ್ಟ್ ಬಂದು ಪ್ರಸಾದ. ಅದು ಒಂದು ಕೇಳ್ಪಟ್ಟೆ, ಬಟ್ ಏನು ಮಾಡೋದು, ವೈಫ್ ಜೊತೆ ಹೋದರೆ ಯಾವ ಪ್ರಸಾದನೂ ಬೇಡ ಅಂತಾರೆ. ವೇಸ್ಟ್ ಮಾಡ್ತೀಯ ಅಂತ ತಿನ್ನೋದು ಇಲ್ಲ. ನಾವು ತಿನ್ನೋ ಸ್ಟೇಜಲ್ಲೂ ಇಲ್ಲ ಬಿಡ್ರಿ, ತಿನ್ನೋಂಗೂ ಇಲ್ಲ, ಇವ್ರು ತೊಗೊಳ್ಳೋದು ಇಲ್ಲ. ಹೋದಾಯ್ತು. ಸೊ ಪ್ರಸಾದ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಭಾಳ ಜನ, ಆ ಟಾಕಂತೂ ಇದೆ. ನೆಕ್ಸ್ಟು ಇನ್ನೂ ಒಂದು ಖುಷಿ ಏನಂದರೆ ತಾಯಂದರು, ಎಲ್ಲ ತಾಯಂದರು ಇಲ್ಲಿ ಸಿಗ್ತಾರೆ ನೋಡ್ರಿ. ಸರಸ್ವತಿ ತಾಯಿ, ಚಾಮುಂಡೇಶ್ವರಿ, ಲಕ್ಷ್ಮಿ, ಇನ್ನು ನಾವು ನೋಡದೇ ಇರೋವಂಥ ತಾಯಿಗಳು ಸಹಿತ ಕಾಣಿಸ್ತಾರೆ ಇಲ್ಲಿ. ಕೆಲವೊಂದು ಕಡೆ ನಮಗೆ ಭಾಳ ವಿರಳ ಇಂಥ ಇದು ವಿಗ್ರಹಗಳು ನಮಗೆ ನೋಡೋಕ್ಕೆ ಸಿಗಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪರ್ಟಿಕ್ಯುಲರಾಗಿ ಇವರೇ ಅಂತ ಐಡೆಂಟಿಫೈ ಮಾಡೋದಕ್ಕೂ ಸಹಿತ ಒಂದು, ಈಗ ಲಕ್ಷ್ಮಿ ಅಂದರೆ ಕಮಲ ಹೂವು, ಹಾಗೆ ಆ ದೇವ್ರದ್ದು ತಕ್ಕಂತೆ ಅವರ ಒಂದು ವಿಗ್ರಹಗಳನ್ನ ಮಾಡಿದ್ದಾರೆ. ಐಡೆಂಟಿಫೈ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಕೆಲವ್ರು ನಿಜವಾಗ್ಲೂ ಹೇಳ್ತೀನಿ, ಕೆಲವ್ರಿಗೇನು, ಕೆಲವೊಂದು ನಮಗೆ ಗೊತ್ತಾಗಲ್ಲ ಹೇಗೆ ಏನು ಎತ್ತ ಅಂತ. ನೋಡಿ, ಭಾಳ ಒಂದೊಂದು ವಿಗ್ರಹ ಹಾಕಿದ್ದಾರೆ. ಅದು ಸ್ವಲ್ಪ ಡ್ಯಾಮೇಜ್ ಆಗೋ ಸ್ಟೇಜ್ ಆಗ್ತಾಯಿದೆ, ಮೇಂಟೆನೆನ್ಸ್ ಬೇಕು, ಮಾಡ್ತಾಯಿದ್ದಾರೆ, ಭಾಳಷ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಎಲ್ಲ ಅದಕ್ಕೆ ಸೇಫ್ಟಿ ಕೊಟ್ಟು ಸಿಮೆಂಟ್ ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಿಜವಾಗಲೂ. ಬಸವ ಮಾತ್ರ ಅಷ್ಟು ದೊಡ್ಡದು ನಾನು ಎಲ್ಲೂ ನೋಡಿಲ್ಲ, ಭಾಳ ಖುಷಿ ಆಯಿತು. ನಮ್ಮ ಸುಬ್ಬಿ ಒಂದು ಒಳ್ಳೆ ಕೆಲಸ ಮಾಡ್ತಾಳೆ, ಬಂದು ದೇವ್ರನ್ನೆಲ್ಲ ಮುಟ್ಕೊಂಬರ್ತಾಳೆ. ಅದು ಮುಟ್ಕೋಬಾರ್ದು ದಯವಿಟ್ಟು ಸ್ನೇಹಿತರೆ, ಯಾರು ಮುಟ್ಟಬೇಡಿ. ಆಲ್ರೆಡಿ ಸುಮಾರು ವರ್ಷಗಳಿಂದ ಇರೋದರಿಂದ ಮುಟ್ಟಿದ್ರೆ ಸೀಳೋ ಚಾನ್ಸಸ್ಸು ಇರ್ತವೆ. ವಿಗ್ರಹ ಮೇಲೆ ಮುಟ್ಟಬಾರ್ದು ಅಂತ ಕ್ಲಿಯರಾಗಿ ಬರೆದಿದ್ದಾರೆ. ಎಷ್ಟು ಜನನ ಅಂತ ನೋಡ್ತಾ ಕೂತ್ಕೋತಾರಲ್ಲಿ. ನಾವು ನಮ್ಮ ಪ್ರಿನ್ಸಿಪಲ್ನ ಅಥವಾ ಅವ್ರು ಅಂದ್ಕೊಂಡಿರೋ ಪ್ರಿನ್ಸಿಪಲ್ಸ್ನ ನಾವು ಫಾಲೋ ಮಾಡಲೇಬೇಕು. ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಆನೆಗಳು ಅಷ್ಟೇ, ಭಾಳ ತುಂಬ ಸೊಗಸಾಗಿ ಮಾಡಿದ್ದಾರೆ. ನಮ್ಮ ಮರಿಗಂತೂ ಫುಲ್ ಖುಷಿ. ಆನೆಗಳು ಆ ಕಡೆ ಹಸು ನೋಡೋ ಅಷ್ಟೊತ್ತಿಗೆ ಏನು ಬರೋಂಗಿಲ್ಲ ಹೊರಗಡೆ. ಅಮ್ಮ ಇನ್ನೊಂದು ಸರಿ ಹೋಗೋಣ, ಅಮ್ಮ ಇನ್ನೊಂದು ಸರಿ ಹೋಗೋಣ ಅಂತ ಇದ್ಲು. ಚೆನ್ನಾಗಿತ್ತು ಸರ್. ಯಾರಾದರೂ ಸರಿ ಫ್ಯಾಮಿಲಿ ಸಮೇತ ಹೋಗ್ತೀವಿ ಅಂತಂದರೆ ಅದೊಂಥರ ದೇವಸ್ಥಾನನೂ ಆಯಿತು, ಮಕ್ಕಳಿಗೆ ಇನ್ನೂ ಖುಷಿನೂ ಸಿಕ್ತು. ಆದರೆ ಶಿವಲಿಂಗಗಳು ಮಾತ್ರ ನಾನು ಬರೀ ಇದೇ ಚಿಕ್ಕದು ಅಂದ್ಕೊಂಡೆ, ಬಟ್ ಇನ್ನೂ ದೊಡ್ಡದಿದೆ. ದುಡ್ಡು ಮಾತ್ರ ಸರಿಯಾಗಿ ಇಟ್ಕೊಂಡೋಗಿ, ಯಾಕಂದರೆ 1, 2 ಅಲ್ಲ, ಬರೋಬ್ಬರಿ 36ರಿಂದ 42 ದೇವಸ್ಥಾನಗಳಿದೆ. 36 ದೇವಸ್ಥಾನಗಳಲ್ಲೂ ನೀವು ಕೊಡ್ತಾ ಬರಬೇಕಾಗತ್ತೆ ದಕ್ಷಿಣೆಯನ್ನು. ಹಿಂಗಿದೆ. ಅದೇ ಹೇಳಿದ್ನಲ್ಲ, ಅಲ್ಟಿಮೇಟ್ಲಿ ಒಂದೇ ಸ್ಟೇಟ್ಮೆಂಟ್, ಇದ್ದವ್ರು ಕೊಡ್ತಾರೆ, ಇಲ್ದಿರೋರು ಇಲ್ಲ. ಇದ್ದವ್ರು ಕೊಡ್ಬೋದು, ಇಲ್ದಿರೋರು ಸುಮ್ಮನೆ ಆಗ್ಬೋದು. ಕೊಡೋದಕ್ಕಿಂತ ಹೆಚ್ಚಾಗಿ ಯಾರಾದರೂ ಹಸ್ದವ್ರು ಕೊಟ್ಟರೆ ಭಾಳ ಸಂತೋಷ, ಹೇಳಿದ್ನಲ್ಲ ಆವಾಗಲೇ. ಸೊ ಇದು ಕತೆ ತುಂಬ ದೊಡ್ಡದಾಗಿದೆ. ಏನೋ ಒಂದು ಸ್ವಲ್ಪ ಹೊತ್ತು ನಾವು ಅಲ್ಲಿಂದ ಬಿಟ್ಟು ಬರಲಿಕ್ಕೂ ಭಾಳ ಕಷ್ಟ ಆಯಿತು. ಲೊಕೇಶನ್ ನೋಡ್ತಾ ಇದ್ದಂಗೆ ಏನೋ ಒಂದು ಖುಷಿ. ಎಷ್ಟೋ ಜನ ಅನ್ಯ ಭಾಷಿಗರು ಸಹಿತ ಬಂದಿದ್ರು, ಅವರು ಸಹಿತ ಚೆನ್ನಾಗಿತ್ತು ಸ್ನೇಹಿತರೆ.
ನೀರು ಎಷ್ಟು ಕುಡಿದ್ರೂ ಸಾಕಾಗಲ್ಲ, ಅದು ಸ್ವಲ್ಪ ಕಷ್ಟನೇ. ಆಮೇಲೆ ಅಲ್ಲಿ ಓಡಾಡೋವಾಗಲೂ ಅಷ್ಟೇ ಸ್ವಲ್ಪ ನೀಟಾಗಿ, ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ, ಖುಷಿ ಆಯಿತು. ಏಕಶಿಲೆನೋ ಇಲ್ವೋ ಅದಂತೂ ಗೊತ್ತಿಲ್ಲ, ಮಾತ್ರ ಭಾಳ ದೊಡ್ಡದಿದೆ. ಅಲ್ಲಿ ನಾವು ನಿಂತ್ಕೊಂಡು ನೋಡ್ತಾ ಇದ್ರೆ ನಮಗೆ ಗೊತ್ತೇ ಆಗಲ್ಲ, ತುಂಬ ದೊಡ್ಡದಿದೆ. ಇನ್ನೂ ಸಹಿತ ಎಷ್ಟೋ ಜನ ಮನವಾಂಚ ಫಲಸಿದ್ಧಿರಸ್ತು, ನೀವು ಈ ಮಾತು ಕೇಳಿರ್ಬೋದು. ಕೆಲವರು ಆ ಥರ ಏನಾದರೂ ಇದ್ದು, ಕೆಲವರು ಇಲ್ಲ ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನೋರಿಗೆ ಆ ಪ್ರೊಸೀಜರು ಹೇಳ್ತಾರೆ. ಅಲ್ಲಿ ಏನೇನು ತೊಗೋಬೇಕು, ಏನೇನು ಕಟ್ಟಬೇಕು, ಹೆಂಗೆ ತೊಗೊಂಡು ಬರಬೇಕು ಅಂತ ಸಹಿತ ಹೇಳ್ತಾರೆ. ತೊಗೊಂಡು ಬಂದು ಅಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಬೋದು. ಕೆಲವರು ಹರಕೆಗಳಿರುತ್ತೆ, ಇನ್ನು ಕೆಲವ್ರಿಗೆ ಕೆಲವೊಂದು ದೋಷಗಳಿದ್ದು ಕ್ಲಿಯರ್ ಮಾಡ್ಕೊಳ್ಳೋರಿದ್ದರೂ ಸಹಿತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಪ್ರತಿಷ್ಠಾಪನೆ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋದು ಒಂದು ಕಡೆ ಸೈಡ್ಗೆ ಇಟ್ಕೊಳ್ಳೋಣ. ಅದಕ್ಕೂ ಹೆಚ್ಚಾಗಿ ನಾವು ಅದಕ್ಕೆ ಸ್ಥಿತಿವಂತರ, ಅದು ನಮ್ಮ ಕೈಯಲ್ಲಿ ಆಗತ್ತಾ? ಸಾಲ ಮಣಿ ಮಾಡುವಂಥ ಯಾವುದೇವರನ್ನು ಹೇಳಲ್ಲ, ನೋಡಿ ಅದು ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಬಿಟ್ಟಿದ್ದು. ಇನ್ನು ಇದಕ್ಕಿನ್ನ ಇನ್ನೂ ಒಳ್ಳೊಳ್ಳೆ ಸ್ಥಳಗಳಿದೆ ಅಲ್ಲಿ. ಬಟ್ ನೀವು ಹೋದರೆ ಮಾತ್ರ ಒಂದು ದಿನ ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಬಿಟ್ಟರೆ ಕೋಟಿಲಿಂಗೇಶ್ವರ ಮತ್ತು ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅದು ಇದು ಅಂತ ನೋಡ್ಕೊಂಡು ಬರ್ಬೋದು. ಓಹೋ, ಸರಿಯಾಗಿ ದಂಡ ಹೊಡಿತಾವಳು ನೋಡ್ರಿ ನನ್ನ ಮಗಳು. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ ನಮ್ಮದೊಂದು ಸಣ್ಣ ಪ್ರಯತ್ನ, ಹೋಗಿರೋ ಜಾಗದಲ್ಲಿ ಗೊತ್ತಿರೋ ಅಷ್ಟು ಹೇಳ್ತಾಯಿದ್ದೀವಿ. ಇನ್ನೂ ಅಲ್ಲಿ ಪಾಪ ವಿನಾಶನ ಗಂಗೆ ಮತ್ತು ಇನ್ನೊಂದು ಬಂತು ನೋಡ್ರಿ, ನಮಗೆ ಜೇಬಿಗೆ ಕತ್ರಿಗೆ ಬೀಳೋ ಜಾಗ. ಮಕ್ಕಳಿದ್ರೆ ಮಾತ್ರ ತಗ್ಲಾಕೊಂಡ್ರಿ, ಬರೋವಾಗ ಯಾವ್ದು ಕೇಳ್ತಾರೋ ಯಾವ್ದು ಬಿಡ್ತಾರೋ, ಕೊಡ್ಸೋಂಗಿಲ್ಲ ಬಿಡೋಂಗಿಲ್ಲ. ಅವ್ರು ಹೇಳಿದ ರೇಟ್ ಮಾತ್ರ ನಮ್ಗೆ ಕೇಳ್ತಾಯಿದ್ರೆ ಗುಯ್ಯಿ ಅಂತ ಇರುತ್ತೆ. ನಾವು ಅಂದ್ಕೊಳ್ಳೋದೆಂದು ಅವ್ರು ಹೇಳೋದೊಂದು, ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಮಕ್ಕಳನ್ನ ಈ ಕಡೆ ಕರ್ಕೊಂಡು ಬರೋದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು. ಬಟ್ ಸ್ವಲ್ಪ ಕಷ್ಟನೇ, ಯಾಕಂದರೆ ಎಕ್ಸಿಟ್ ಗೇಟೇ ಅದು. ಹೇಳಿಲ್ವ, ಪಕ್ಕಾ ಕಮರ್ಷಿಯಲ್ ದೇವಸ್ಥಾನ. ಸೊ ಬರೋವಾಗ ಸ್ವಲ್ಪ ಹುಷಾರಾಗಿ ಬೇಗ ಕರ್ಕೊಂಡು ಬನ್ನಿ. ಹೊರಗಡೆ ಬಂದರೆ ಐಸ್ ಕ್ರೀಮ್ ಕ್ಯಾಂಟೀನ್ ಇದೆ, ಐಸ್ ಕ್ರೀಮ್ ಕೊಟ್ಟು ಸೈಲೆಂಟ್ ಮಾಡ್ಬೋದು. ನೋಡಿ, ಇನ್ನು ಕಡಲೆಪುರಿ ತೊಗೊಳ್ಳಿಲ್ಲ, ಸಾರಿ. ಇನ್ನಲ್ಲೊಂದು ಕಡೆ ಬೇಲ್ಪುರಿ ಮತ್ತು ಮಸಾಲೆ ಪುರಿ ಮಾಡ್ತಾರೆ, ತಿನ್ಬೋದು. ಓಹೋ, ಮತ್ತೆ ಒಳಗೆ ಬಂದಿರೋದಾ? ನಮಸ್ತೆ, ಬಾಯ್.